ಕಳೆದ 10-15 ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ಸದ್ದು ಮತ್ತು ಸುದ್ದಿಯನ್ನು ಮಾಡ್ತಾ ಇರೋದು ರಾಜಣ್ಣ ಮತ್ತು ಅವರ ಪುತ್ರ ರಾಜೇಂದ್ರ ಹನಿ ಟ್ರ್ಯಾಪ್ ಮತ್ತು ಕೊಲೆ ಯತ್ನದ ಕೇಸು. ಈ ಎರಡೂ ಕೇಸ್ಗೆ ಸಂಬಂಧಪಟ್ಟಂತೆ ಈಗೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಸುಪಾರಿ ಕಿಲ್ಲಿಂಗ್ ದೂರು ಪಕ್ಷಕ್ಕೆ ಮುಜುಗರ ತರುವಂತಹ ಆತಂಕ. ತನಿಖೆಯ ಯಾವ ಅಂಶವೂ ಕೂಡ ಬಹಿರಂಗವಾಗಬಾರದು, ಬಯಲಾಗಬಾರದು. ನೀವು ಕೆಲವೊಂದು ವಿಚಾರವನ್ನ ಎಲ್ಲೂ ಕೂಡ ಮಾತನಾಡಬಾರದು ಅಂತೇಳಿ ತಾಕೀತಾಗಿದೆಯಂತೆ. ಪೊಲೀಸ್ ಇಲಾಖೆಗೂ ರಾಜಣ್ಣ ಮತ್ತು ಪುತ್ರನಿಗೂ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಗೌಪ್ಯತೆಯನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿ ಸಿಎಂ ಸೂಚನೆಯನ್ನು ಕೊಟ್ರಾ ಅನ್ನುವಂತಹ ಪ್ರಶ್ನೆ ಈಗ ಮುನ್ನೆಲೆಗೆ ಬರ್ತಾ ಇದೆ. ರಾಜಣ್ಣ ಪುತ್ರ ರಾಜೇಂದ್ರ ಸುಪಾರಿ ಕಿಲ್ಲಿಂಗ್ ಯತ್ನದ ದೂರು, ಆ ಕಂಪ್ಲೇಂಟ್ ಕಾಪಿಯಲ್ಲಿ ಪ್ರಭಾವಿಯ ಕೈವಾಡ ಅನ್ನುವಂತಹ ಅಂಶ ಉಲ್ಲೇಖ. ಅದೇನೇ ಈಗ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಡಲಿಕ್ಕೆ, ತಾಕೀತು ಮಾಡಲಿಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಈ ಸುಪಾರಿ ಕಿಲ್ಲಿಂಗ್ ದೂರು ಮತ್ತೆ ಪಕ್ಷದವರೆಗೂ ಕೂಡ ಬಂದುಬಿಟ್ರೆ ಅದು ವಿಪಕ್ಷಗಳಿಗೆ ಆಹಾರವಾಗುತ್ತೆ, ಮತ್ತೆ ರಾಷ್ಟ್ರಮಟ್ಟದ ಸುದ್ದಿ ಆಗುತ್ತೆ, ಮುಜುಗರ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ ಅನ್ನೋದು ಸಿಎಂ ಅವರ ಟೆನ್ಷನ್ ಅಂತೆ. ಪಕ್ಷಕ್ಕೆ ಮುಜುಗರ ಆಗುವ ಹಂತಕ್ಕೆ ಬಂದುಬಿಟ್ರೆ ಏನು ಮಾಡೋದು ಅನ್ನುವಂತಹ ಪ್ರಶ್ನೆ ಕೂಡ ಸಿಎಂ ಸಿದ್ದರಾಮಯ್ಯನವರ ಮುಂದಿದೆ. ಹಾಗಾಗಿಯೇ ಈ ರೀತಿಯ ಒಂದು ಸೂಚನೆಯನ್ನು ಕೊಟ್ಟಿದ್ದಾರಂತೆ. ತನಿಖೆಯ ಯಾವ ಅಂಶವೂ ಕೂಡ ಬಯಲಾಗದಂತೆ ನೋಡಿಕೊಳ್ಳೋದು. ಹಾಗಾಗಿಯೇ ಪೊಲೀಸರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ನೀವು ಕೆಲವೊಂದು ವಿಚಾರವನ್ನ ಎಲ್ಲೂ ಕೂಡ ಮಾತನಾಡಬಾರ್ದು ಅಂಥೇಳಿ ರಾಜಣ್ಣ ಮತ್ತು ಅವರ ಮಗನಿಗೂ ಕೂಡ ತಾಕೀತು ಮಾಡಿದ್ದಾರೆ. ಪೊಲೀಸ್ ಇಲಾಖೆ ರಾಜಣ್ಣ ಅಂಡ್ ಸನ್ಗೂ ಕೂಡ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಮಾತುಗಳು. ಪಕ್ಷದ ಆಂತರಿಕ ಚುನಾವಣೆಗೆ ಲಿಂಕ್ ಆಗಿಬಿಟ್ರೆ ಮತ್ತೊಮ್ಮೆ ರಾಷ್ಟ್ರ ಮಟ್ಟದಲ್ಲಿ ಮುಜುಗರ ಆಗೋದು ಫಿಕ್ಸ್. ಎಲ್ಲ ರೀತಿಯಲ್ಲೂ ಕೂಡ ನೀವು ಸುಮ್ಮನಿರಬೇಕು, ಸೈಲೆಂಟ್ ಆಗಿರಬೇಕು ಅಂಥೇಳಿ ರಾಜಣ್ಣ ಮತ್ತು ರಾಜೇಂದ್ರನಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಒಂದು ಕಡೆ ರಾಜೇಂದ್ರ ಮೇಲೆ ಅವರ ಹತ್ಯೆಗೆ ಸುಪಾರಿ ಮಾಡಿರುವಂತಹ ವಿಚಾರ, ಮತ್ತೊಂದು ಕಡೆ ಹನಿ ಟ್ರಾಪ್ಗೆ ಯತ್ನ ಮಾಡಿದ್ದಾರೆ ಅನ್ನುವಂತಹ ರಾಜಣ್ಣ ಅವರ ಸ್ಟೇಟ್ಮೆಂಟು. ಇದರಲ್ಲಿ ತನಿಖೆ ನಡೀತಾ ಇದೆ. ಬಟ್ ಗೌಪ್ಯತೆಯ ಅವಶ್ಯಕತೆ ಯಾಕಾಗಿ ಅಂತ ಹೇಳಿ ಸಿಎಂ ಈ ರೀತಿಯ ಸೂಚನೆಯನ್ನು ಕೊಡ್ಲಿಕ್ಕಿರುವಂತಹ ಕಾರಣಗಳೇನು ಅಂತ? ಪ್ರೇಮ್, ಇಡೀ ಪ್ರಕರಣ ಅದು ಹನಿ ಟ್ರ್ಯಾಪ್ ಆರೋಪ ಮಾಡಿದ್ರೋ ಅಥವಾ ಸುಪಾರಿ ಕಿಲ್ಲಿಂಗ್ ಯತ್ನದ ಆರೋಪನ ಮಾಡಿದ್ರೋ ಒಂದಕ್ಕೊಂದು ಲಿಂಕ್ ಇದೆಯಾ ಇಲ್ವಾ, ಬೇರೆ ಬೇರೆ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಆದರೆ ರಾಜಣ್ಣ ಪುತ್ರ ರಾಜೇಂದ್ರ ಅವರು ಕೊಟ್ಟಿರುವಂಥ ದೂರಿನ ತನಿಖೆಯ ಜಾಡನ್ನು ಹಿಡಿದು ಹೊರಟ್ರೆ ಎಲ್ಲೋ ಒಂದು ಕಡೆ ಸುತ್ತಿ ಬಳಸಿ ಮತ್ತೆ ಕಾಂಗ್ರೆಸ್ ಬುಡಕ್ಕೆ ಬರುತ್ತೆ ಅನ್ನುವಂಥ ಲೆಕ್ಕಾಚಾರ, ಮಾತುಕತೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿಬರ್ತಿರೋದು. ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ನಡೆದ ಒಂದು ಆಂತರಿಕ ಚುನಾವಣೆಯೂ ಸೇರಿದಂತೆ ಹನಿ ಆ್ಯಂಡ್ ಮನಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರವೂ ಸೇರಿದಂತೆ ಬೇರೆ ಬೇರೆ ವಿಚಾರಗಳು ಇದು ಸುತ್ತುಕೊಂಡಂತೆ ಕಾಣಿಸ್ತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿಬರ್ತಿರುವಂಥ ಗುಸುಗುಸು ಮಾತುಕತೆಗಳು. ಇಬ್ಬರ ಪ್ರತಿಷ್ಠೆ ಮತ್ತು ಬೇರೆ ಬೇರೆ ಬೆಳವಣಿಗೆ, ಒಂದು ಆಂತರಿಕ ಚುನಾವಣೆ, ಹೀಗೆ ಸಾಕಷ್ಟು ವಿಚಾರಗಳ ಸುತ್ತಿಕೊಂಡು ಬಂದಿದೆ ಈ ಬೆಳವಣಿಗೆ ಅನ್ನುವಂಥದ್ದು. ಹಾಗಾಗಿ ತನಿಖೆಯ ಮಾಡ್ತಾ ಅದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರವೂ ಸೇರಿದಂತೆ ಬೇರೆ ಬೇರೆ ಬೆಳವಣಿಗೆಗಳ ಬಗ್ಗೆ ಬೆಳಕು ಚೆಲ್ತಾ ಹೋಗ್ಬೋದು ಅನ್ನುವಂಥ ಆತಂಕವು ಮುಖ್ಯಮಂತ್ರಿಗಳಿಗಿದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ತನಿಖೆಯ ಅಂಶಗಳು ಬಹಿರಂಗವಾಗಕೂಡದು. ಅದು ಪೊಲೀಸರೇ ಇರ್ಬೋದು ಅಥವಾ ರಾಜಣ್ಣ ಪುತ್ರ ಯಾರೇ ಇರ್ಬೋದು, ಯಾರು ಕೂಡ ಎಲ್ಲೂ ಬಹಿರಂಗವಾಗಿ ಮಾತನಾಡಬಾರ್ದು ಏನನ್ನು ಅನ್ನುವಂಥ ಸ್ಪಷ್ಟವಾದ ಸೂಚನೆಯನ್ನು ಕೊಡಲಾಗಿದೆ. ಮತ್ತು ತನಿಖೆಯ ವಿಚಾರಗಳು ಕೂಡ ಬಹಿರಂಗವಾಗದ ರೀತಿಯಲ್ಲಿ ನೋಡಿಕೊಳ್ಳಿ ಅನ್ನುವಂಥ ಸೂಚನೆ ಕೂಡ ಕೊಟ್ಟಿದ್ದಾರೆ ಅನ್ನೋದು. ಅಂದರೆ ಮತ್ತೊಂದು ರೀತಿಯ ಎಲ್ಲೊಂದು ಕಡೆ ತನಿಖೆ ವಿಚಾರಗಳು ಬಹಿರಂಗವಾದರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವಾಗುವಂತಹ ಆಂತರಿಕವಾದ ಒಂದಷ್ಟು ಬೆಳವಣಿಗೆಗಳು ನಡೆದಿರಬಹುದು ಅನ್ನುವಂಥ ಅನುಮಾನದ ಹಿನ್ನೆಲೆಯಲ್ಲಿ ಈ ಸೂಚನೆಯನ್ನು ಕೊಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.